ಈಗ ಎಷ್ಟೋ ಜನಕ್ಕೆ ಕುಂಡಲಿನಿ ಅಂತ ಅಂದರೆ ಗೊತ್ತು, ಆದರೆ ಕ್ರಿಯಾ ಕುಂಡಲಿನಿ ಯೋಗ ಅಂತಂದರೆ ಏನು? ಕುಂಡಲಿನಿ ಶಕ್ತಿ ಬಂದು ಮೂಲಾಧಾರ ಚಕ್ರದಲ್ಲಿ ಇರುತ್ತೆ. ಈ ಚಕ್ರಗಳಿಗೂ ಈ ಕ್ರಿಯಾ ಕುಂಡಲಿನಿ ಶಕ್ತಿಗೂ ಈ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಪ್ರಕೃತಿ ಶಕ್ತಿನೇ ಈ ಕ್ರಿಯಾ ಕುಂಡಲಿನಿ ಶಕ್ತಿ, ಮೂಲ ಶಕ್ತಿ ಅಂತ ಹೇಳ್ತೀವಿ. ಜನ್ಮ ಜನ್ಮಾಂತರದ ಒಂದು ಕರ್ಮದ ಫಲ ಇದ್ರೆ ಮಾತ್ರನೇ ಆಗುತ್ತೆ. ಅಂಥವ್ರು ಮಾತ್ರ ನಾನು ಭೇಟಿ ಆಗ್ತೀನಿ. ಅಷ್ಟು ಸುಲಭವಾಗಿ ಯಾರಿಗೂ ಸಿಗ್ತಾ ಇಲ್ಲ, ನಾನು ಸಿಗೋದು ಇಲ್ಲ. ಯಾಕಂದರೆ ಭಗವಂತನ ನಿಶ್ಚಯ ಆಗಿರುತ್ತೆ. ಅದು ಒಂದು ಮಣ್ಣು ಆಗಿರ್ಬೋದು, ಏನೇ ಒಂದು ಕೈಯಲ್ಲಿ ಮುಟ್ಟಿ ನಾನು ಸ್ಪರ್ಶ ಮಾಡಿ ಹೇಳ್ತೀನಿ ಆ ಜಾಗದಲ್ಲಿ ಏನಾಗಿತ್ತು, ಅದು ಗತ 100 ವರ್ಷದ ಹಿಂದಿಂದು ಹೇಳ್ಬೋದು. ಅಸಾಧ್ಯವಾದನ್ನು ಸಾಧ್ಯ ಮಾಡ್ಬೋದು. ನಿಜಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನು, ಯಾರು ಮಾಡ್ತಾರೆ, ಯಾಕಾಗಿ ಮಾಡ್ತಾರೆ ಅಂತೇಳಿ? ಖಂಡಿತ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಇದು ಅಥರ್ಣ ವೇದದಲ್ಲಿ ಇದೆ. ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಲೇಬೇಕಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಭಾನಮತಿ, ಇದೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ? ಎರಡೂ ಕೆಟ್ಟದ್ದೇ. ಈ ಭಾನಮತಿಯಲ್ಲಿ ಆತ್ಮಗಳನ್ನ ಉಪಯೋಗಿಸ್ತಾರೆ. ವಾಮಾಚಾರದ ಬಂದು ಹೀಗೆ ಹೇಳನಲ್ಲ, ನಿಮ್ಮ ಕೈ ಕಾಲು ಬೀಳ್ಸೋಂಥದ್ದು ಆಗಿರ್ಬೋದು. ಭಾನಮತಿ ವಾಮಾಚಾರ ಶಕ್ತಿಗಳನ್ನ ತೆಗಿಲಿಕ್ಕೆ ಬರಲ್ಲ. ಈ ಭಾನಮತಿ ವಾಮಾಚಾರ ಒಂದು ವಿಚಾರದಲ್ಲೂ ಅಷ್ಟೇ ಕೆಟ್ಟದ್ದು ಖಂಡಿತ ಮಾಡಬೇಡಿ. ಇದು ನಿಮ್ಮನ್ನು ಯಾರೂ ಬಿಡಲ್ಲ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ, ಅದನ್ನು ನಾವು ಖಂಡಿತ ರಿಮೂವ್ ಮಾಡ್ಕೋಬೇಕಂದ್ರೆ ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಈಗ ನಾವು ಟಿ ವಿಗಳಲ್ಲಾಗಿರ್ಬೋದು ಅಥವಾ ಯಾರೋ ಕೇಳಿರೋದಾಗಿರ್ಬೋದು, ಹಿಂಗೊಂದೇನೋ ಗೊಂಬೆ ಇರುತ್ತಂತೆ, ಅದಕ್ಕೆ ಹಿಂಗೆಲ್ಲ ಮುಳ್ಳಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತಗೊಂಡು ಈ ಥರ ಮಾಡ್ತಾರಂತೆ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ನಿಜಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ಯಾರು ಮಾಡ್ತಾರೆ, ಯಾಕಾಗಿ ಮಾಡ್ತಾರೆ ಅಂತೇಳಿ? ಈಗ ನನ್ನ ಪ್ರಕಾರ ಪಾಸಿಟಿವ್ ಎನರ್ಜಿ ಇದೆ ಅಂತ ನಂಬ್ತೀರಾ ನೀವು? ನೆಗೆಟಿವ್ ಇರಲೇಬೇಕಲ್ಲ. ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಲೇಬೇಕಲ್ಲ. ಹಾಗಾಗಿ ದೈವ ಶಕ್ತಿ ಇರುವಾಗ ದುಷ್ಟಶಕ್ತಿ ಇದೆ ಇಲ್ವಾ? ಇದೆ ಅಲ್ವಾ? ಹಾಗೆ ಖಂಡಿತ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಇದು ಅಥರ್ಣ ವೇದದಲ್ಲಿ ಇದೆ. ಅಥರ್ಣ ವೇದದಲ್ಲಿ ಬಂದು ಮಾಟ ಮಂತ್ರ ತಂತ್ರ ಪ್ರಯೋಗ ಅಂತ ಇದೆ. ಸೊ ಇದನ್ನು ಒಳ್ಳೆಯ ರೀತಿಗೆ ಒಂದು ಲೋಕ ಕಲ್ಯಾಣಕ್ಕಾಗಿ ಇದನ್ನು ಉಪಯೋಗಿಸ್ಬೇಕಂತ ಈ ವೇದಗಳಲ್ಲಿ ಇದೆ. ಅಥರ್ಣ ವೇದದಲ್ಲಿ ಇದೆ. ಇದು ಎಲ್ಲ ಮಂತ್ರ ತಂತ್ರಗಳ ಇರೋದು. ಅದರಲ್ಲಿ ಎಲ್ಲ ಒಂದು ನಿಗೂಢ ರಹಸ್ಯಗಳದ್ದು ಮತ್ತು ಇದು ಎಲ್ಲ ಇದೆ. ಈ ಭಾನಮತಿ ಹೋಮಾಚಾರ ಅಂತಲೂ ಅದರಲ್ಲೂ ಮೆನ್ಷನ್ ಇದೆ. ಕಾಲಕ್ರಮೇಣ ಏನಾಯಿತು, ಆ ಗ್ರಂಥಗಳಲ್ಲಿರೋಂಥ ಮೂಲ ಶಕ್ತಿನ ತೆಗೆದು ಅವ್ರವ್ರಿಗೆ ಹೇಗೆ ಬೇಕೋ ಉಪಯೋಗಿಸ್ಕೊಂಡಿದ್ದಾರೆ. ಯಾಕೆಂದರೆ ಗುರು ಇಲ್ಲ, ಜ್ಞಾನ ಇಲ್ಲ, ಏನೋ ಒಂದು ಕಲಿತ ಪುಸ್ತಕ ತಗೊಂಡ, ಶಕ್ತಿ ಪಡ್ಕೊಂಡ, ಅವನ ಮೇಲೆ ಯಾರಾದರೂ ಬೈದರು ಇಲ್ಲ ಏನಾದರೂ ಅಂದರು, ಅವ್ನಿಗೇನಾದರೂ ಹರ್ಟ್ ಮಾಡ್ದ ಅಂದಾಗ ಏನು ಮಾಡ್ತಾನೆ, ಶಕ್ತಿ ಇದೆ ಉಪಯೋಗಿಸ್ದ. ಅದೇ ಒಬ್ಬ ಗುರುವಿನ ಮಾರ್ಗದರ್ಶನ ತಗೊಂಡು ಆ ಜ್ಞಾನ ನಿಮ್ಮಲ್ಲಿ ಇದ್ದಾಗ ನೀವು ಒಳ್ಳೇದು ಮಾಡ್ಬೇಕು ಕೆಟ್ಟದ್ದು ಮಾಡ್ಬೇಕಂತ ನಿಮ್ಗೆ ತಿಳಿಯುತ್ತೆ ಅಲ್ವೋ? ಅರಿವು ಮೂಡುತ್ತೆ ಖಂಡಿತ. ಹಾಗಾಗಿ ಈ ಭಾನಮತಿ ಹೋಮಾಚಾರ ಖಂಡಿತ ಇದೆ. ನೀವು ಹೇಳಿದಾಗ ಈ ಬೊಂಬೆ ಪ್ರಯೋಗ ಅಂತ, ಈ ಬೊಂಬೆ ಪ್ರಯೋಗದಲ್ಲಿ ನಿಮ್ಮ ವಸ್ತುಗಳು, ಈ ನಿಮ್ಮ ನೈಲ್ಸ್ ಉಗುರ ಆಗಿರ್ಬೋದು, ನಿಮ್ಮ ಕ್ಲಾತ್ ಬಟ್ಟೆ ಆಗಿರ್ಬೋದು, ನಿಮ್ಮ ಕಾಲಿನ ಧೂಳಿನ ಮಣ್ಣು ತಗೊಳ್ತಾರೆ, ನಿಮ್ಮ ಹೇರ್ಸ್ ತಗೋತಾರೆ. ಇದೇನಕ್ಕಂದ್ರೆ ಐಡೆಂಟಿಫೈ ಬೇಕು. ವ್ಯಕ್ತಿ ಯಾವ ವ್ಯಕ್ತಿ ಮೇಲೆ ಅಂತ ಪ್ರಯೋಗ ಮಾಡಬೇಕು ನೀವು. ಹಾಗಾಗಿ ಐಡೆಂಟಿಫೈಗೋಸ್ಕರ ಈ ಒಂದು ಪ್ರಯೋಗನ ತಗೋತಾರೆ. ತಗೊಂಡಾಗ ಆ ವ್ಯಕ್ತಿ ಏನು ಈ ವಾಮಾಚಾರ ಅನ್ನೋದಿದೆ, ಭಾನಮತಿ ಅನ್ನೋದಿದೆ, ಇದರಲ್ಲಿ ಆತ್ಮನೂ ಸೇರಿಸ್ಬೋದು. ಆತ್ಮದಿಂದ ನಿಮ್ಗೆ ತೊಂದರೆ ಕೊಡ್ಬೋದು. ಎಲ್ಲೋ ಕೂತ್ಕೊಂಡು ಅವನು 1000 ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡು ಈ ವಸ್ತುಗಳು ನಿಮ್ಮ ವಸ್ತುಗಳು ಸಿಕ್ಕಿದಾಗ ಇದನ್ನು ಪ್ರಯೋಗ ಮಾಡಿದಾಗ ನಿಮಗೆ ಆ ಸಮಸ್ಯೆಗಳು ಆಗುತ್ತೆ. ಅಲ್ಲಿ ಕೂತ್ಕೊಂಡು ಅವನು ಒಂದು ಸೂಜಿ ಚುಚ್ಚೋದಾಗಿರ್ಬೋದು, ಒಂದು ಮೊಳೆ ಚುಚ್ಚೋದಾಗಿರ್ಬೋದು, ಈಗ ಕೈ ಬಿದ್ದೋಗ್ಬೇಕು, ಕಾಲು ಬಿದ್ದೋಗ್ಬೇಕು ಅಂತ ಮಾಡಿದ್ರೆ ಖಂಡಿತ ಆಗುತ್ತೆ. ಅಲ್ಲಿ ಕೂತ್ಕೊಂಡು, ಯಾಕಂದರೆ ಅದಕ್ಕೆ ಒಂದು ಶಕ್ತಿ ತುಂಬಿರ್ತಾನೆ. ಅದಕ್ಕೊಂದು ಶಕ್ತಿ ತುಂಬಿದಾಗ ವ್ಯಕ್ತಿ ಮೇಲೆ, ಯಾವ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಿರ್ತಾರೋ ಅದು ಅವ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ನೀವು ಹೇಳಿದ್ರೆ ಇವೆಲ್ಲ ವಸ್ತುಗಳು ಮನುಷ್ಯನ್ ಸಿಕ್ಕರೆ ಈ ರೀತಿ ಮಾಡ್ತಾರೆ ಅಂತೇಳಿ. ಇನ್ನೊಂದು ಕೇಳಿರೋ ಪ್ರಕಾರ ಫೋಟೋ ಇಟ್ಕೊಂಡು ಕೂಡ ಈ ರೀತಿ ಮಾಡ್ಬೋದು. ಅಂದರೆ ಈಗ ಹೇಳಿದರೆ ಡಿಸ್ಟೆನ್ಸ್ ಹೀಲಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಡಿಸ್ಟೆನ್ಸಿಂದ ಇದ್ದೇ ಈ ರೀತಿ ಸಮಸ್ಯೆ ಕೂಡ ಒಬ್ಬ ವ್ಯಕ್ತಿಗೆ ಮಾಡ್ಬೋದು ಅಂತ. ನೋಡಿ, ಯಾವುದೇ ಒಂದು ಶಕ್ತಿ, ಈಗ ನೋಡಿ ನನ್ನ ಗುರುಗಳು ನನಗೆ ಜ್ಞಾನ ಕೊಟ್ಟಿದ್ದಾರೆ. ನಾನು ಇವತ್ತು ಒಬ್ರು ಎಲ್ಲರಿಗೂ ಹೇಳೋದಷ್ಟೇ, ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಕೆಟ್ಟದ್ದು ಬೇಯಿಸ್ಬೇಡಿ ಅಂತ ಹೇಳ್ತೀನಿ. ಈ ಭಾನಮತಿ ಹೋಮಾಚಾರ ಒಂದು ವಿಚಾರದಲ್ಲೂ ಅಷ್ಟೇ ಕೆಟ್ಟದ್ದು ಖಂಡಿತ ಮಾಡಬೇಡಿ. ಇದು ನಿಮ್ಮನ್ನು ಯಾರೂ ಬಿಡಲ್ಲ, ಕರ್ಮ ಹಿಂಬಾಲಿಸುತ್ತೆ. ಇವಾಗ ಒಬ್ಬ ವ್ಯಕ್ತಿ ಮೇಲೆ ಈ ಥರ ಪ್ರಯೋಗ ಮಾಡಿ ಅವನಿಗೆ ಕಷ್ಟಗಳು ನೋವುಗಳನ್ನ ನೀವು ಕೊಟ್ಟಿರ್ತೀರ, ಖಂಡಿತ ಕರ್ಮ ನಿಮ್ಮನ್ನಂತೂ ಬಿಡಲ್ಲ. ಅದು ಹಿಂಬಾಲಿಸಿ ಮತ್ತೆ ನಿಮ್ಗೆ ರಿಟರ್ನ್ ಹೊಡೆಯುತ್ತೆ. ಹೇಳ್ಬೋದು, ನೀವು ಹೇಳ್ತೀರಾ ಈಗ ಮಾಡಿರೋಂಥ ಸಮಸ್ಯೆಗಳಿಗೆ ಮೇಲೆ ಹೋಗಿ ನರಕದಲ್ಲಿ ಶಿಕ್ಷೆ ಇದೆ ಅಂತ. ಖಂಡಿತ ಎಲ್ಲ ಚೇಂಜ್ ಆಗಿದೆ. ಈ ನೀನು ಮಾಡಿದ ಕೆಲಸನ ನೀನು ಇಲ್ಲೇ ಅನುಭವಿಸಿ ಕ್ಲಿಯರ್ ಮಾಡ್ಕೊಂಡು ಬರಬೇಕು. ಇದು ನನ್ನ ಗುರುಗಳು ಕೇಳಿದೆ ಒಂದು ದಿವಸ. ನಾನು ಧ್ಯಾನದಲ್ಲಿ ಗುರುಗಳ ಈ ಥರ ಎಲ್ಲ ಮಾಡ್ತಾರಲ್ಲ, ಇವರೆಲ್ಲ
ದೇಹದಿಂದ ಆತ್ಮ ಹೊರಗಡೆ ಬಂದಾಗ ಈ ಸ್ವರ್ಗ ನರಕದಲ್ಲಿ ಇವ್ರು ಡಿಸಿಷನ್ ಆಗತ್ತೆ ಹೌದಾ ಅಂತ ಕೇಳ್ದ. ಇಲ್ಲಪ್ಪ, ಚೇಂಜ್ ಆಗೈತೆ, ಈಗ ಅವ್ನು ಮಾಡಿರೋ ಕರ್ಮಗಳನ್ನ ಆ ಒಂದು ಏನು ಜೀವನ ಇರುತ್ತೆ ಅದರಲ್ಲೇ ಜೀವನದಲ್ಲಿ ಏನ್ ಮಾಡಿರ್ತಾನೋ ಆ ವ್ಯಕ್ತಿ ಅದನ್ನ ತಗೊಂಬಂದು ಇಲ್ಲಿ ಯಾಕೆ ಗಲೀಜ್ ಮಾಡ್ಬೇಕು, ಅಲ್ಲೇ ಕಳ್ಕೊಂಡ್ ಬರ್ಲಿ ಅವ್ನು, ಅಂದ್ರೆ ಕ್ಲಿಯರ್ ಮಾಡ್ಕೊಂಡ್ ಬರ್ಲಿ, ಅದಕ್ಕೆ ಅವ್ನು ಮಾಡಿದ ಅಲ್ಲೇ ಅನುಭವಿಸಿ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಈ ಥರ ಪ್ರಯೋಗಗಳಾಗಿರ್ಬೋದು, ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಬಯಸೋದು ಖಂಡಿತ ಯಾರೂ ಮಾಡಬೇಡಿ. ಯಾಕಂದರೆ ಆ ವ್ಯಕ್ತಿ ಅನುಭವಿಸಿದಾಗ ಆ ನೋವುಗಳು ಏನು ಅವರಲ್ಲಿ ಅನುಭವಿಸಿರ್ತಾರಲ್ಲ, ಖಂಡಿತ ರಿಟರ್ನ್ ನಿಮ್ಗಾಗಿರ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೊಡೆಯುತ್ತೆ. ಇದು ತಪ್ಪದೇ ಹೊಡೆಯುತ್ತೆ. ಓಕೆ, ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಭಾನಮತಿ ಇದೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ? ಎರಡೂ ಕೆಟ್ಟದ್ದೇ. ಭಾನಮತಿ ಮತ್ತು ವಾಮಾಚಾರ ಇದು ಒಂದು ಎರಡು ಪಾರ್ಟ್ ಅಷ್ಟೇ, ಒಂದು ಸಬ್ಜೆಕ್ಟ್ ಥರ ಎರಡು ವೇ ಇದು ರೂಟ್ಸ್, ವಾಮಾಚಾರ ಮತ್ತು ಭಾನಮತಿ. ಈ ಭಾನಮತಿಯಲ್ಲಿ ಹಾತ್ಪಗಳನ್ನ ಉಪಯೋಗಿಸ್ತಾರೆ. ವಾಮಾಚಾರದ ಬಂದು ಹೀಗೆ ಹೇಳನಲ್ಲ, ನಿಮ್ಮ ಕೈ ಕಾಲು ಬೀಳ್ಸೋಂಥದ್ದು ಆಗಿರ್ಬೋದು, ಈ ಥರ ವಸ್ತುಗಳು ತೊಗೊಂಡು ಈ ಭಾನಮತಿಗೂ ಬೇಕು. ಆದರೆ ಭಾನಮತಿ ವಿಶೇಷವಾಗಿ ಏನಂದರೆ ಆತ್ಮಗಳನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಅತೃಪ್ತಿ ಆತ್ಮಗಳಂತ ಇರ್ತವೆ. ಆತ್ಮಗಳನ್ನ ಇಟ್ಕೋತಾರೆ ಈ ಮಾಂತ್ರಿಕರು, ಈ ತಾಂತ್ರಿಕರು ಇಟ್ಕೊಂಡು ಏನು ಮಾಡ್ತಾರೆ, ನೀನು ನಾನು ಹೇಳಿದ ಕೆಲಸ ಮಾಡು, ನಿನಗೆ ಮುಕ್ತಿ ಮೋಕ್ಷಗೊಳಿಸ್ತೀನಿ, ಅಂದರೆ ನಿನ್ನನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ನಾನು ಹೇಳ್ತೀನಿ ಕೇಳಿ, ಈ ಭಾನಮತಿ ಪ್ರಯೋಗದಲ್ಲಿ ಆತ್ಮಗಳಿಂದ ಖಂಡಿತ ಏನು ಬೇಕಾದ್ರೆ ಮಾಡ್ಬೋದು. ಹಾಗಾಗಿ ತಪ್ಪು ಒಳ್ಳೆಯದಕ್ಕೆ ಮಾತ್ರ ಮಾಡಬೇಕು. ಈಗ ಒಂದು ಆತ್ಮನ ಬಂಧಿಸಿ ಒಬ್ಬ ವ್ಯಕ್ತಿಗೆ ಕೆಟ್ಟದ್ದು ಮಾಡೋದು, ಹಿಂಸೆ ಕೊಡೋದು ಖಂಡಿತ ನಿಮಗೂ ಹೊಡೆಯುತ್ತೆ. ಅದು ಅವನು ಯಾರು ಮಾಂತ್ರಿಕ ಗೈಡ್ ಮಾಡಿರ್ತಾನೆ ಅದು ಕೆಲಸ ಮಾಡ್ತಾ ಇರುತ್ತೆ. ನೀವು ಹೋಗಿ ಯಾವುದೋ ದ್ವೇಷದಲ್ಲಿ, ಅಸೂಯದಲ್ಲಿ ಅವನ ಮೇಲೆ ಕೋಪ ರೋಷ ಎಲ್ಲ ತೋರಿಸಿ ಅವ್ನು ಕೆಟ್ಟದ್ದು ಈ ಥರ ಮಾಡಿಸಿದಾಗ ಮತ್ತೆ ನಿಮ್ಗೆ ರಿಟರ್ನ್ ಹೊಡೆಯುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಮತ್ತು ನಾನು ನೋಡಿರೋ ಕೇಸಸ್ ಆಗಿರ್ಬೋದು, ನನ್ನ ಹತ್ರ ಬಂದು ಹೋಗಿರೋರು ಎಲ್ಲರದು ನೋಡಿದ್ದೀನಿ ಕೇಸು. ಖಂಡಿತ ನಾನು ತೆಗ್ದಿದ್ದೀನಿ, ಮತ್ತು ಎಲ್ಲರಿಗೂ ಒಂದು ಒಳ್ಳೆ ಮಾತು ಹೇಳಿ ಕಳಿಸಿದ್ದೀನಿ, ನೀವು ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಬಯಸಬಾರ್ದು. ಹಾಗಿದ್ದರೆ ಮಾತ್ರ ಈ ತೆಗಿತೀನಿ. ಯಾಕಂದರೆ ಸಾಮಾನ್ಯವಾಗಿ ಈ ಭಾನಮತಿ ವಾಮಾಚಾರ ಶಕ್ತಿಗಳನ್ನ ತೆಗಿಲಿಕ್ಕೆ ಬರಲ್ಲ. ಅರ್ಥ ಆಯ್ತಾ? ಈ ದಾಟುಗಳಾಗಿರ್ಬೋದು, ಈ ಒಂದು ಏನೋ ಒಂದು ಶಕ್ತಿಯಿಂದ ತೆಗಿತಾರೆ, ಕೆಲವೊಂದು ತಡೆ ಹೊಡೆಯೋದು ಅಂತ ಹೇಳ್ತಾರೆ. ಖಂಡಿತ ಆಗಲ್ಲ. ಈ ಭಾನಮತಿ ಮತ್ತು ಈ ವಾಮಾಚಾರದಲ್ಲಿ ದುಷ್ಟ ಶಕ್ತಿ ಇರುತ್ತೆ, ಆತ್ಮಗಳನ್ನೆಲ್ಲ ಉಪಯೋಗಿಸಿರ್ತಾರೆ. ಒಂದು ದೈವ ಶಕ್ತಿಯಿಂದನೇ ಹೀಲ್ ಮಾಡ್ಬೇಕು ಅದನ್ನು. ಅಂದರೆ ಯಾಕಂದರೆ ದುಷ್ಟಶಕ್ತಿನ ಫೇಸ್ ಮಾಡ್ಬೇಕಂದ್ರೆ ದೈವ ಶಕ್ತಿ ಬೇಕಾ ಬೇಡಬೇಡಿ. ಸೊ ಹಾಗಾಗಿ ಈ ಥರ ಒಂದು ಕೇಸಸ್ಸಲ್ಲಿ ನಾನು ತೆಗ್ದಿದ್ದೀನಿ. ಇದನ್ನು ಖಂಡಿತ ನಾನು ಎಲ್ಲರಿಗೂ ಹೇಳೋದಷ್ಟೇ, ಕೆಟ್ಟದ್ದು ಯಾವತ್ತೂ ಮಾಡಬೇಡಿ. ಎಷ್ಟೇ ನಮ್ಗೆ ಕಷ್ಟ ಆಗಿರ್ಬೋದು, ಯಾರೇನೇ ನಮ್ಗೆ ಏನೇ ತೊಂದರೆ ಕೊಟ್ಟಿದ್ರು ಒಂದು ಮಾತು ಹೇಳಿ ಅವ್ರಿಗೆ, ಆಯ್ತಪ್ಪ ಚೆನ್ನಾಗಿರು, ಭಗವಂತ ನೀನು ಚೆನ್ನಾಗಿಟ್ಟಿಲ್ಲ ಅಂತ ಹೇಳಬೇಕು ಹೊರತು ಕೆಟ್ಟದ್ದು ಮಾಡಬಾರ್ದು. ಖಂಡಿತ ಯಾರಿಗೂ ಕೆಟ್ಟದ್ದು ಮಾಡಬೇಡಿ. ಅಂದರೆ ಅಷ್ಟು ಸಲೀಸಾಗಿ ತೆಗಿಬಹುದಾ ಇದನ್ನ ಅಂತೇಳಿ ಕ್ರಿಯಾಕುಂಡಲಿನಿ ಯೋಗದಿಂದ? ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ, ಸುಲಭ ಅಂತಲ್ಲ, ತುಂಬ ಕಷ್ಟ ಇದೆ. ಇವತ್ತು ಈ ಭಾನಮತಿ ಮತ್ತು ವಾಮಾಚಾರ ಶಕ್ತಿನ ತೆಗಿಬೇಕಂದ್ರೆ ಈಗ ನಾನು ಪ್ರತಿದಿನ ಚಾರ್ಜ್ ಮಾಡ್ಕೋಬೇಕು, ಧ್ಯಾನ ಮಾಡಿ ಆ ಶಕ್ತಿನ ಪಡ್ಕೊಂಡಿರ್ತೀನಿ. ಆ ಶಕ್ತಿನ ಕೊಟ್ಟು ಈ ನೆಗೆಟಿವ್ ತೆಗಿಯೋಂಥದ್ದು ಅಷ್ಟು ಸುಲಭವಾಗಿ ಆಗಲ್ಲ. ಇದನ್ನು ತೆಗಿಬೇಕಂದ್ರೆ ತುಂಬಾ ಒಂದು ಶ್ರಮ ಹಾಕಬೇಕು, ನಮ್ಮ ಶಕ್ತಿನ ಉಪಯೋಗಿಸ್ಬೇಕು, ಇಲ್ಲಾಂದರೆ ಖಂಡಿತ ಆಗಲ್ಲ. ಇನ್ನು ವಶೀಕರಣ ಮಾಡಿಕೊಳ್ಳುವಂಥದ್ದು ಕೂಡ ನಾವು ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಅದು ತುಂಬ ಜಾಸ್ತಿನೇ ಇದೆ. ಯಾಕೆ ಇದನ್ನು ಒಂದು ಸರಿನಾ ತಪ್ಪಾ, ಯಾಕಾಗಿ ಇದನ್ನು ಈ ದಾರಿ ಕಂಡಿಡ್ಕೊಂಡಿದ್ದಾರೆ ಅಂತ ಹೇಳಿ? ಖಂಡಿತ ನೋಡಿ, ಈ ವಶೀಕರಣ ಅನ್ನೋದು ತಪ್ಪು. ಈಗ ಉದಾಹರಣೆಗೆ ಈಗ ಒಂದು ಫ್ಯಾಮಿಲಿ ತಗೊಳ್ಳೋಣ. ಉದಾಹರಣೆಗೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಅವರಿಬ್ಬರು ಒಂದು ಸಮಸ್ಯೆಯಲ್ಲಿದ್ದಾಗ ಏನು ಮಾಡ್ತಾರೆ, ಹೆಂಡತಿನೇ ಆಗಿರ್ಬೋದು ಗಂಡನೇ ಆಗಿರ್ಬೋದು, ಎಲ್ಲೋ ಒಂದು ಸ್ವಾಮಿಗಳು ಗುರುಗಳ ಹತ್ರ ಹೊರಟು, ಗುರುಗಳೇ ನಮ್ಮ ವೈಫು ಹೇಳಿದ ಮಾತು ಕೇಳ್ತಲ್ಲ, ಏನಾದರೂ ಮಾಡಿಕೊಡಿ ವಶೀಕರಣ ಅಂತ ಕೇಳ್ತಾರೆ. ಗಂಡನೂ ಹಾಗೆ ಮಾಡ್ತಾನೆ. ಆದರೆ ನನ್ನ ಪ್ರಕಾರ ನಾನು ಹೇಳೋದು, ಈ ವಶೀಕರಣ ಅನ್ನೋದು ಅಷ್ಟು ಸುಲಭವಾಗಿ ಶಾಶ್ವತವಾಗಿ ಇರಲ್ಲ. ಹಾಗಾಗಿ ಏನೇ ಒಂದು ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಅಂತ ಬಂದಾಗ ಒಂದು ಪ್ರೀತಿ ಪ್ರೇಮ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಪರಿಹಾರ ಆಯಿತು. ವಶೀಕರಣ ಏನಕ್ಕೆ ಬೇಕು, ಯಾಕೆ ಬೇಕು? ನಂಬಿಕೆಯಿಂದ ನೀವು ಮದುವೆ ಆಗಿರ್ತೀರಾ, ಗಂಡ ಹೆಂಡತಿ ಅಂತ ಒಪ್ಕೊಂಡಿರ್ತೀರಾ, ಕಾಯ ವಾಚ ಮನಸ ಅಂತ. ಅದು ಬಿಟ್ಬಿಟ್ಟು ಇವತ್ತು ಗಂಡ ನನ್ನ ಮಾತು ಕೇಳಲ್ಲ, ಹೆಂಡತಿ ನನ್ನ ಮಾತು ಕೇಳಲ್ಲ ಅಂದ್ಬಿಟ್ಟು ವಶೀಕರಣ ಯಾಕೆ ಮಾಡಬೇಕು? ನನ್ನ ಪ್ರಕಾರ ತಪ್ಪು. ಓಕೆ, ಇನ್ನು ವಶೀಕರಣ ಆಗಿರುವಂಥರ ಒಂದು ನಡೆನುಡಿ ಆಗಿರ್ಬೋದು ಅಥವಾ ಅವರ ಹಾವಭಾವ ಆಗಿರ್ಬೋದು, ಇದೆಲ್ಲದೂ ಕೂಡ ಹೇಗಿರುತ್ತೆ ಮತ್ತು ಅದನ್ನು ನಾರ್ಮಲ್ ಆಗೇ ಮಾಡ್ಬೋದಾ ಅಂತ ವಾಪಸ್? ಈ ವಶೀಕರಣ ಆಗಿರೋಂಥ ವ್ಯಕ್ತಿಗಳಿಗೆ ಏನಾಗಿರುತ್ತಂದರೆ ಅವರಲ್ಲಿ ಚೇಂಜಸ್ ಆಗುತ್ತೆ. ಈಗ ಒಂದು ಪಾಸಿಟಿವ್ ಇರ್ತಾನೆ, ಚೆನ್ನಾಗೇ ಇರ್ತಾರೆ, ಇನ್ನೊಂದ್ಸತಿ ಫುಲ್ ಅವ್ರ ಮಾತು ಕೇಳ್ಕೊಂಡು ಇರ್ತಾರೆ, ಅವ್ರಿಗೆ ಸರೆಂಡರ್ ಆಗ್ಬಿಟ್ಟಿರ್ತಾರೆ. ಆ ರೀತಿ ಆಗುತ್ತೆ. ಯಾಕಂದರೆ ಆ ಶಕ್ತಿ ಅನ್ನೋದು ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಇನ್ನೊಂದು ಹೇಳ್ತೀನಿ, ಯಾರೇ ವಶೀಕರಣ ಮಾಡಿಬಿಟ್ಟು ಶಾಶ್ವತವಾಗಿ ನಾನು ಕಟ್ಟಾಗಿ ಇಟ್ಕೋತೀನಿ ಅಂದರೆ ಅಸಾಧ್ಯ. ಅದಂತೂ ಖಂಡಿತ ಅಸಾಧ್ಯ ಆಗಿರುತ್ತೆ. ಆ ವ್ಯಕ್ತಿ ಏನು ಒಂದು
ಗ್ರಹಚಾರ ಕೆಟ್ಟಿರುತ್ತೆ, ಅವನ ಗುರುಬಲ ಇರಲ್ಲ, ದೈವ ಬಲ ಇರಲ್ಲ. ಆ ಗುರುಬಲ ಮತ್ತೆ ಬಂದಾಗ ಏನಾಗುತ್ತೆ ಅಂದರೆ ಈ ವಶೀಕರಣ ಶಕ್ತಿ ಹೋಗುತ್ತೆ. ಎಲ್ಲಾದರೂ ಒಂದು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಂದು ಗುರುಗಳ ಮುಖಾಂತರ ಇದನ್ನು ತೆಗಿಬೋದು. ಇನ್ನೊಂದು ಈ ವಶೀಕರಣ ಅನ್ನೋದು ಖಂಡಿತ ಯಾರೂ ಮಾಡಬೇಡಿ, ತಪ್ಪು. ಇನ್ನು ಕೆಲವೊಮ್ಮೆ ದೃಷ್ಟಿ ಆದಾಗಲೂ ಕೂಡ ನಾವು ಅಯ್ಯೋ ನಮಗೇನೋ ಆಗ್ಬಿಟ್ಟಿದೆ, ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಮನಸ್ಸೊಳಗೆ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಖಂಡಿತ ಕಣ್ಣು ದೃಷ್ಟಿ ಆಗುತ್ತೆ, ಒಂದು ಕೆಟ್ಟ ದುಷ್ಟ ಶಕ್ತಿ ದೃಷ್ಟಿಗಳ ಪ್ರಭಾವ ಬೀರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಒಂದು 3 ದಾರಿಯಲ್ಲಿ ಏನೋ ಒಂದು ಹಾಕಿರ್ತಾರೆ, ನಿಂಬೆಹಣ್ಣು, ಒಂದು ಮೆಣಸಿನ್ಕಾಯಿ, ಏನೋ ಒಂದು ಹಾಕ್ಬಿಟ್ಟು ದಾಟಿದ್ರೆ ಖಂಡಿತ ಆಗುತ್ತೆ, ದೃಷ್ಟಿ ಆಗುತ್ತೆ, ಅದು ನೆಗೆಟಿವ್ ತೆಗ್ದಿರ್ತಾರೆ. ಸೊ ಇದನ್ನು ತಕ್ಕೋಬೇಕಂದ್ರೆ ಸಿಂಪಲ್ ಹಂಗಾನೆ ಹೇಳ್ತೀನಿ, ಒಂದು ಮಾಡಿ ಖಂಡಿತ ಹೋಗುತ್ತೆ. ಈ ಒಂದು ಬ್ಲ್ಯಾಕ್ ಸಾಲ್ಟು, 3 ಒಣಮೆಣಸಿನ್ಕಾಯಿ ಆಗಿರ್ಬೋದು, 3 ಬೆಳ್ಳುಳ್ಳಿ ಪೀಸು, ಕರಿಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ, 3 ಕರ್ಪೂರ, ಇಷ್ಟನ್ನು ತಗೊಂಡು ಒಂದು ಕವರಲ್ಲಿ ಹಾಕಿ ಉತ್ತರಾಭಿಮುಖವಾಗಿ ನೀವು ನಿಂತ್ಕೊಂಡು 9 ಸರಿ ಲೆಫ್ಟು, 9 ಸರಿ ಈ ಥರ ಬಲಗಡೆ ಹಿಡಿ ತೆಗೆದು ಅದನ್ನು ತೊಗೊಂಡೋಗಿ ಎಲ್ಲಾದರೂ ಹೊರಗಡೆ ತೊಗೊಂಡು ಸುಟ್ಟಾಕಿ. ಇದನ್ನು ಮಂಗಳವಾರ, ಶುಕ್ರವಾರ, ಭಾನುವಾರ ಮಾಡಿ ಸಂಜೆ 6 ಗಂಟೆ ಮೇಲೆ ನಿಮ್ಮ ದೃಷ್ಟಿ ಆಗಿರ್ಬೋದು, ಯಾವುದೇ ಒಂದು ಕಣ್ಣು ದೋಷ ಇದ್ರೂ ಹೋಗ್ಬಿಡುತ್ತೆ. ನೀವೇನೇ ದಾಟಿದ್ರು, ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಾದರೂ ನಿಮಗೆ ಈ ಸೋಲ್ ಅಟ್ಯಾಕ್ ಆಗಿದ್ರು ಆ ಕ್ಷಣದಲ್ಲಿ ಇದು ಹೋಗ್ಬಿಡುತ್ತೆ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಾವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಬೋದಾ? ಬ್ಲ್ಯಾಕ್ ಮ್ಯಾಜಿಕ್ಗೆ ನೀವು ಮನೇಲಿ ಪರಿಹಾರ ಮಾಡ್ಕೋಬೇಕಂದ್ರೆ ಅವ್ರು ನಿಮ್ಮ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿರ್ತಾರೆ, ನಿಮ್ಮ ಮನೇಲಿ ಫ್ಯಾಮಿಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂತ ನೀವು ತಿಳ್ಕೊಬೇಕಲ್ವಾ. ಮನೇಲೇ ಮಾಡ್ಕೋಬೇಕಂದ್ರೆ ನೀವು ಅಗಾಧವಾದ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ದೈವಶಕ್ತಿ ಆದ್ರೂ ನಿಮಗೆ ಆ ಪ್ರಭಾವ ಏನಕ್ಕೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ ಅದನ್ನು ನಾವು ಖಂಡಿತ ನಾವು ರಿಮೂವ್ ಮಾಡ್ಕೋಬೇಕಂದ್ರೆ ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾರಾದರೂ ಪವರ್ಫುಲ್ ಇರೋಂಥ ವ್ಯಕ್ತಿ ಗುರುಗಳ ಮುಖಾಂತರನೋ ಹೋಗಿ ನಾವು ಅದನ್ನು ತೆಗೆಸ್ಕೋಬೋದು. ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡು ಪ್ರೊಟೆಕ್ಷನ್ಸು ಮಾಡ್ಕೋಬೋದು. ಏನಾದರೂ ಮಾಡಿಕೊಂಡ್ರೆ ಖಂಡಿತ ಮತ್ತೆ ನಿಮ್ಮ ಮೇಲೆ ಪ್ರಭಾವ ಬೀರಲ್ಲ. ಇನ್ನು ಧ್ಯಾನದಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಬಾನಾಮತಿ ಆಗಿರ್ಬೋದು, ಇದೆಲ್ಲ ಸುಲಭವಾಗಿ ಪರಿಹರಿಸೋದಕ್ಕೆ ಸಾಧ್ಯನಾ ಧ್ಯಾನದ ಮುಖಾಂತರ? ಧ್ಯಾನದ ಮುಖಾಂತರ ನೀವು ಇದನ್ನು ಪರಿಹರಿಸಬೇಕು ಅಂದರೆ ನೀವು ಖಂಡಿತ ನೀವು ಒಂದು ಎಕ್ಸ್ಪರ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಎನರ್ಜಿ ಏನು ಪವರ್ನ ನೀವು ರಿಸೀವ್ ಮಾಡ್ತಿರ್ತೀರ, ಆ ನಾಲೆಡ್ಜ್ ಆ ಪವರ್ ನಿಮ್ಮಲ್ಲಿ ಇತ್ತು ಅಂದರೆ ಖಂಡಿತ ನೀವು ಮಾಡ್ಬೋದು. ನಿಮ್ಮನ್ನು ನೀವು ಫಸ್ಟು ರೆಡಿ ಮಾಡ್ಕೋಬೇಕು, ಆಮೇಲೆ ಬೇರೆಯವ್ರು ರೆಡಿ ಮಾಡ್ಬೋದು ನಾವು, ಅಲ್ವಾ?